ಗುರು ಟೈರ್ ಎಲ್ಲ ತೆಗೆದು ಇಲ್ಲೇ ಬಿಸಾಕ್ತಾ ಇದೀವಿ. ಓನರ್ ಕೇಳಿದ್ವಿ ತರಬೇಡಪ್ಪ. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಗರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ರಾತ್ರಿ 2 ಟೈರ್ ಹೊಡೆದೋಗಿದ್ವು, ಬಿಚ್ಚಕ್ಕೆ ಬರಲಿಲ್ಲ. ಪಂಚರ್ ಅಂಗಡಿ ತಕ್ಕ ಬಂದಿವಿ. ಬರೋಷ್ಟೊತ್ತಿಗೆ ಚಿಂತೆ ಆಗೋಗಿದ್ದಾವೆ ನೋಡಿ. ಅಲ್ಲಿ ಗಾಡಿ ನಿಲ್ಲಿಸಿದ್ರೆ ಗಾಡಿ ಕಡೆಗೆ ಬರಲಿಲ್ಲ. ಕ್ರೈನ್ ಹಾಕಿ ಎಳೆದ್ವಿ ಗುರು. ಹೆಂಗಾಗಿದ್ದಾವೆ ನೋಡಿ. ಒಂದು ಜೊತೆ ಹೋಗ್ಬಿಟ್ವು, ಅರ್ಧ ಬಟನ್ ಇದ್ವು. ಇಲ್ಲೇ ಒಂದು 500 ಮೀಟ್ರ್ನಾಗ ಅಲ್ಲೇ ಆಗಿದ್ದು. ಇಲ್ಲಿಗನ್ನ ಬಂದು ನೋಡಿ 500 ಮೀಟ್ರು. ಯಾಕಂದರೆ ಇದು ಫುಲ್ ಕಳ್ರ ಏರಿಯಾ. ರಾತ್ರಿ ಕಳ್ರು ಬಂದಿದ್ರು ನಮ್ಮ ಹತ್ರ 2-3 ಸಲ. ನಾವು ಅದಕ್ಕೆ ಹೆದರ್ಕೊಂಡು ಇಲ್ಲಿ ಪಾರ್ಕಿಂಗಿಗೆ ಬಂದ್ವಿ. ಪಾರ್ಕಿಂಗ್ನಾಗ ಬಂದು ಮಕ್ಕೊಂಬಿಟ್ವಿ ಬೆಳಗ್ಗೆ ನೋಡೋಣ ಅಂತೇಳಿ. ಬೆಳಗ್ಗೆ ಎದ್ದು ನೋಡಿದರೆ ಈ ಟೈರು ಪಂಚರ್ ಆಗೈತೆ, ಮತ್ತು ಗಾಡಿ ಹೊರಕ್ಕೆ ಬರಲಿಲ್ಲ. ಕ್ರೈನ್ನಾಗ ಎಳ್ಸಿದ್ವಿ. ಅಲ್ಲೈತೆ ನೋಡಿ ಕ್ರೈನು. ಅಲ್ಲಿಂದ ವೀಲ್ ತಿರುಗೋದು, ಮತ್ತು ನಾವು ಜಾಕ್ ಎತ್ತಿದ್ರೆ ಜಾಕ್ ಒಳಕ್ಕೆ ಹೋಗೋದು. ಬಿಡ್ಸ್ಕೊಳಕ್ಕೆ ಹಾಕ್ಯೋಣ ಅಂದರೆ ಇವನು ಪಂಚರ್ ಅಂಗಡಿನ ಬಿಸ್ಲಾಗ ಸಾಯಿಸ್ಬಿಟ್ಟ ನಮಗೆ. ಇವಾಗ ಇದು ಬಿಚ್ಚೋದಿರೋದು ನಮಗೆ ಮೂವರಿಗೂ. ಹಾಂ, ಇವಾಗ ಲಿಫ್ಟಿನ್ ಟೈರ್ ಬಿಡ್ತೀವಿ. ನಮ್ಮ ಫಾರೂಕ್ ಅಣ್ಣ ನಮ್ಮನ್ನು ಬಿಟ್ಟು ಹೋಗ್ದಂಗೆ ರಾತ್ರಿಯಿಂದ ಜೊತೆಗಿದಾನೆ. ನಾವು ಈ ಟೈರ್ ಹೊಡೆದೋಗ್ತಾವಂತ ಅಂದ್ಕೊಂಡಿದ್ರೆ ಚೆನ್ನಾಗಿರೋ ಟೈರ್ ಹೊಡೆದೋದ್ವು. ಈ ಪಂಚರ್ ಅಂಗಡಿಯನ್ನು ರಾತ್ರಿ ನಮಗೆ ಟೈರ್ ಬಿಚ್ಕೊಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಇರ್ತಿದ್ವಿ ಗುರು. ಒಂದು ರಿಂಗ್ ಹೋಗ್ಬಿಟ್ಟತೆ. 500 ಮೀಟ್ರ್ ರನ್ ಮಾಡಿದ್ದಕ್ಕೆ ರಿಂಗ್ ಹೋಗೈತೆ. ಟೈರ್ ಹೆಂಗಾಗೈತೆ ಗುರು. ನಾವು ಏನು ಮಾಡೋಕ್ಕೆ ಬರಲಿಲ್ಲ. ಕಳ್ರ ಕಾಟ ಬೇರೆ ಸಾಕಾಗ್ಬಿಟ್ಟಿದ್ವಿ. 2 ಗಾಡಿಗೂ ಫುಲ್ ಟ್ಯಾಂಕ್ ಡೀಸೆಲ್ ಇದ್ವು. ಮತ್ತು ನಮಗೆ ಫೋನುಗಳ್ದು ದುಡ್ಡೇನಿರಲಿಲ್ಲ. 2,000 ಇದ್ವು. ಫೋನಿಂದ ಭಯ ಇದ್ದಿದ್ದು ನಮಗೆ. ನಾನು ಒಬ್ಬನೇ ಹೋದಾಗ ಒಂದ್ಸಲ ಬಂದ ಬೆನ್ನತ್ತಿದ್ರು. ಮತ್ತು ಇಲ್ಲಿ ಲೋಕಲ್ ಡ್ರೈವರೇ ಹೇಳ್ದ ಇಲ್ಲಿ ನಿಲ್ಬೇಡ, ಸರಿಯಿಲ್ಲ ಜನ ಅಂತಂದು. ಅದ್ರಾಗೂ 3-4 ಬಂದರು. ನಾನು ಫೋನು ವೇಸ್ಟ್ನಾಗ ಸುತ್ತಿ ಟೂಲ್ ಬಾಕ್ಸ್ನಾಗ ಇಟ್ಟಿದ್ದೆ. ಇಲ್ಲಾಂದರೆ ವೀಡಿಯೋ ಮಾಡ್ಕೊಂಡಿದ್ದೆ ಗುರು. ಅವರು ನಾವು 3 ಇದ್ದು ಅವ್ರು 4 ಬಂದು ಚಾಕ ತೋರಿಸಿದ್ರೆ ಸುಮ್ಮನೆ ಎಲ್ಲ ಕೊಡ್ಬೇಕಾಗ್ತದೆ ಅಂತೇಳಿ ಬಂದ್ವಿ. ಬಂದಿದ್ದಕ್ಕೆ ಇಲ್ಲಿ ಬೆಳಗ್ಗೆ 1,400 ರೂಪಾಯಿ ಹೋಯ್ತು ಕ್ರೈನಿಗೆ. ಏನಾಗಿತ್ತು ಅಂದರೆ ಗಾಡಿ ಮಣ್ಣಕ್ಕೆ ನಿಲ್ಲಿಸಿದ್ವಿ. ಜಾಕು ಎದ್ದಾಳ್ತಿದ್ದಿಲ್ಲ, ಮತ್ತು ವೀಲ್ ತಿರುಗೋದು ಅದನ್ನ ಬಿಚ್ಕೊಳಕ್ಕೆ ಹಿಂಗಾಗಿದ್ದು. ಇವಾಗ ಟೈರ್ ಹಾಕ್ಕೊಂಡು ಆನಂದ್ ಹೋಟ್ಲಿಗೆ ಹೋಗಿ ಸ್ನಾನ ಮಾಡಬೇಕು. ಪೋತನೂ ಬರ್ತಾಯಿದ್ದಾನೆ. ಒಂದು ಟೈರ್ ಪಂಚರ್ ಆಗೈತೆ. ಬೆಳಿಗ್ಗೆಯಿಂದ 3 ಕುಸ್ತಿ ಆಡಿ ಜಾಕೆತ್ತಿ ಟೈರ್ ಕುಂದ್ರಿಸಿದ್ವಿ. ಇನ್ನೊಂದೇನು ಬೇಜಾರು ಅಂದರೆ ಈ ಟೈರು ಪಂಚರ್ ಆಗಿಬಿಟ್ಟೈತೆ ಡಮ್ಮಿದು ಒಳಗಿಂದ. ಅದನ್ನ ಇಲ್ಲೇ ರೆಡಿ ಮಾಡಿಸ್ಕೋಬೇಕು. ಧೂಳು ದುಮ್ಮು ಎಲ್ಲ ಹೆಂಗಾಗಿದೆ. ನಮ್ಕಿನ್ನ ಗಲೀಜು ನಮ್ಮ ಪಾರಕಣ್ಣ ಆಗ್ಬಿಟ್ಟಾನೆ. ಈಗೇನು ಟೈಟ್ ಮಾಡ್ಕೋಬೇಕು ಅಷ್ಟೇ ಕೈಯಾಗೆ. ಇದು ಗ್ಯಾರಂಟಿ ಇಲ್ಲ ನನಗೆ ಹೋಗತ್ತೆ ಅನ್ನೋದು. ದೇವ್ರ ಮೇಲೆ ಭಾರ ಹಾಕಿ ಹೋಗೋದು. ತಾಳಲ್ಲೇ ಇದೊಂದು ಹಾಕಲಿ ಟೈರ್ ಫಿಟ್ ಮಾಡೋಣ. ನಾನು ಗುರು ಟೈರ್ ಎಲ್ಲ ತೆಗೆದು ಇಲ್ಲೇ ಬಿಸಾಕ್ತಾ ಇದೀವಿ. ಓನರ್ ಕೇಳಿದ್ವಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ಒಬ್ಬರಿಗೆ ಅನ್ಯಾಯ ಮಾಡಿಲ್ಲ. ತರಬೇಡಪ್ಪ, ಅವನ್ ತಾಂಡ ಏನ್ ಮಾಡ್ತೀವಿ, ರಿಪ್ಲೇಸ್ಮೆಂಟಿಗೆ ಬರಲ್ಲ ಅನ್ನೋದಕ್ಕೆ ಇಲ್ಲೇ ಕಿತ್ತು ಬಿಸಾಕ್ತಾ ಇದೀವಿ. ಈ ಪಂಚರ್ ಅಂಗಡಿ ಬೋಳಿ ಮಗ್ಗೆ ರಾತ್ರಿ ಟೈರ್ ಬಿಚ್ಕೊಡು ಅಂದರೆ ಬೆಳಿಗ್ಗೆ ನಾವೇ ಬಿಚ್ಕೊಂಡ್ವಿ. ಯಾಕಂದರೆ ರೆಸ್ಟಾರೆಂಟ್ ಫುಲ್ ಆರಾಮಿದ್ವಿ. ಇವಾಗ ಬರೀ ಇವು ಲಿವರ್ ಕೂಡ ಟೈರ್ ಬಿಚ್ಚಕ್ಕಂದ್ರೆ ನಾನು ಬಿಚ್ಚಿರೋ ದುಡ್ಡು ಕೊಡ್ಬೇಕು, ನೀನು ಬಿಚ್ಚಿರೋ ದುಡ್ಡು ಕೊಡ್ಬೇಕಂದ. ನಮ್ಮ ಆ ಕಡೆ ಕೊಡಿಯಲ್ಲಿ ಲೇ ಗುರು, ಅದಕ್ಕೆ ನಾವೇ ಬಿಚ್ಕೊಂತ ಇದೀವಿ. ಎಲ್ಲ ರೆಡಿ ಆಯ್ತು. ಇವಾಗ ಆನಂದ್ ಹೋಟ್ಲ ಹತ್ರ ಹೋಗಿ ಸ್ನಾನ ಮಾಡೋದೆ. ದೇವ್ರೆ ದೀಪಾವಳಿ ಹಬ್ಬಕ್ಕೆ ಮನೆಗೆ ಮುಟ್ಸಪ್ಪ ಟೈರ್ನಾಗೆ. ಈ ಕಡೆ ಕೊಡಿ ಬಾರಲೆ. ಸ್ನೇಹಿತರೆ ಟೈರ್ ಹಾಕ್ಕೊಂಡು ಒಂದು 45 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದ್ವಿ. ಅಲ್ಲೇ ಬೆಂಕಿ ಆಗಿದ್ವು. ನಮಗೆ ಹೊಟ್ಟೆ ಹಸ್ತಿತ್ತು. ಯಾಕಂದರೆ ನಾವು ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ, ಏನಿಲ್ಲ. ಟೀ ಕುಡ್ಕೊಂಡು ವಡಪಾವ್ ತಿಂದ್ಕೊಂಡೇ ಇದ್ವಿ ಇಬ್ರು 3. ಇವಾಗ ಸ್ನಾನ ಮಾಡಿದ್ವಿ. ಒಳಗೆಲ್ಲ ನೀರು ಹಾಕ್ತಾಯಿದ್ದೀವಿ. ಸ್ನಾನ ಮಾಡ್ಕೊಂಡು ಊಟ ಮಾಡಬೇಕು. ಟೈರು ಹೀಟ್ ಆಗಿಬಿಟ್ಟಿದ್ದಾವೆ. ನಾನು ಅಲ್ಲೇ ನಿಲ್ಲಿಸಿದ್ದು ಆನಂದ್ ಹೋಟ್ಲಾಗೆ. ಹೆಂಗೋ 50 ಕಿಲೋಮೀಟ್ರ್ ಮುಂದಕ್ಕೂ ಬಂದಂಗೆ ಹಾಕತ್ತೆ.
ಒಂದು ಗಂಟೆ ನಿಲ್ಸಿದ್ರೆ ಟೈರ್ ಕೂಲ್ ಆಗ್ತಾವ ಅಂತೇಳಿ ಬಂದಿವಿ. ನೋಡ್ಗುರು ಈ ಟೈರ್ನಾಗ ಊರು ಮುಟ್ಟುತ್ತೀನಿ. ಇನ್ನು 2 ಗಾಡಿ ಬರೋವದಾವ ರಾತ್ರಿ ಜೊತೆಗೆ 4 ಗಾಡಿ ಸುಮ್ಮನೆ ಸೆಳಿತಿರೋದೆ. ಇದೂ ದೀಪಾವಳಿ ಆಫರ್ ಅನ್ಸುತ್ತೆ ನಮ್ಮ ಓನರಿಗೆ. ಪಾಪ ನಿಜವಾಗ್ಲೂ ಓನರ್ ನೆನೆಸ್ಕೊಂಬಿಟ್ರೆ ಹೆಂಗೆ ಗುರು. ಯಾರನ್ನ ಹೊಸ್ದಾಗಿ ಗಾಡಿ ತಗೊಂಡಾಗ ಈ ಥರ ರೋಡ್ನಾಗ ಟೈರ್ ಸಿಡ್ದೋಗ್ಬಿಟ್ರೆ ವಿಷ ಕುಡಿಬೇಕಾಗತ್ತೆ. ಇವು ಬೆಂಕಿ ಆಗಿಬಿಟ್ಟಿದ್ದಾವೆ. ನಮಗೆ ಏನಂದರೆ ಹಿಂದೆ ಭಾಳ ಲೋಡ್ ಆಗಿಬಿಡತ್ತೆ. ಮುಂದೆ ಟೈರೇ ಕುತ್ಕೊಳಲ್ಲ ನೋಡಿ, ನೋಡ್ಬೋದು ನೀವು. ಹಿಂದೆ ಎಷ್ಟೊಂದು ಕುತ್ಕೊಂಡತ್ತೆ, ಮುಂದೆ ಟೈರೇ ಕುತ್ಕೊಳಲ್ಲ. ಇಲ್ಲಿಂದ ಇತ್ಲಾಗ ಮಾರ್ಬಲ್ ಇರೋದು. ನಾವು 3.5 ಟನ್ನು ಮುಂದಕ್ಕೆ ಹಾಕ್ಸ್ಬೇಕಾಗಿತ್ತು. ಒಂದೊಂದ್ಸಲಿ ಮುಂದೆ ಜಾಸ್ತಿ ಲೋಡ್ ಆಗಿಬಿಡ್ತದೆ ಅಂತೇಳಿ ಹಿಂದಕ್ಕೆ ಹಾಕ್ಸ್ಕೊಂಬಿಟ್ವಿ. ಅದೇ ಅವ್ರ ಟೈರ್ ಕಾಂಟಿನೆಂಟ್ ಟೈರ್ಗಳು ಯಾವ ಜರ್ಮನ್ ಸಫಾರಿ ತಂದು ಹಾಕಿದ್ದ ನಮ್ಮ ಓನರ. ಜರ್ಮನ್ ಸಫಾರಿ ಎಲ್ಲ ಹೋಗ್ಬಿಟ್ವು. ಜರ್ಮನ್ ಟೈರೇ ಹಾಕಲ್ಲ. ಇವಾಗ ಹೇಳ್ತಿದ್ದೀನಿ ಓವರ್ಲೋಡಿನ ಟೈರ್ ಹಾಕ್ಬಿಡೋಣ, ಯಾವ ಟೈರ್ ಹಾಕ್ಬೇಡ ಅಂತಂದು. ನಮಗೆ ನೀಟಾಗಿ ನಮ್ಮ ಗಾಡಿಯಾಗ ಟೈರ್ ನಡೆಯೋದಂದರೆ JK ಟೈರ್ ಬಿಟ್ಟರೆ ಇನ್ಯಾವು ಸರಿಯಾಗಿ ನಡೀತಿಲ್ಲ. ಮೊನ್ನೆ ಅದೊಂದು ಟೈರು ಕಾಯಿಲ್ ಮುಂದಕ್ಕೆ ಸರಿದು ಮುಂದಕ್ಕೆ ಫುಲ್ ಲೋಡಾಗಿ ಒಂದು ಟೈರ್ ಸೆಕೆಂಡ್ ಆಕ್ಸಲಿಂದ ಹೊಡೆದೋಗಿದ್ದು. ಇವು ನೋಡ್ಗುರು, ನಾನು ಈ ಟೈರಿನ ಮೇಲೆ ನಂಬಿಕೆನೇ ಇಟ್ಟಿರಲಿಲ್ಲ. ಈ ಟೈರ್ ಊರಿಗೆ ಕರ್ಕೊಂಡು ಬರ್ತತಂತೇಳಿ ನಂಬಿಕೆ ಇಟ್ಟಿದ್ದ ಟೈರು ಹೋದ್ವು, ನಂಬಿಕೆ ಕಳ್ಕೊಂಬಿಟ್ವು. ಒಂಚೂರು ಡಿಕ್ಸ್ ಬೆಂಡ್ ಆಗೈತೆ, 2 ಬೆಂಡ್ ಆಗಿದ್ದಾವೆ. ಒಂದು ರಿಂಗ್ ಹೋಗ್ಬಿಟ್ಟದು ಗುರು, ರಿಂಗ್ ಹಾಕ್ಸ್ಬೇಕು. ನೋಡೋದು ಈಗ ನೋಡಿ, ಇಲ್ಲೇ ಬೆಂಡ್ ಆಗಿರೋದು ಈಟಿಗೆ. ಅದನ್ನೇನು ಮಾಡಲ್ಲ, ಹೊಡೆದು ರೆಡಿ ಮಾಡ್ತಾರೆ, ಲೇತಿಗೆ ಕೊಡೋದು. ಬೆಂಡ್ ಆಯ್ತೋ ಇಲ್ಲ ಅಂತೇಳಿ ಚೆಕ್ ಮಾಡಿಸಿ ಹಾಕೋದು. ಯಾಕಂದರೆ ಔಟ್ ಹೊಡೆದು ಟೈರ್ ತಿನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡ್ತತೆ ನೋಡಿ. ಇವೇ ಹಾಕಿರೋದು. ಈ ಆ ಟೈರು JK ಪ್ಲಸ್ ಆಗಿದ್ದಾವೆ. ನನಗೆ ಟೈರ್ನಾಗ ಅಷ್ಟೊಂದು ಗೊತ್ತಾಗಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಟೈರ್ನಾಗ ಏನಿದ್ರು ನಮ್ಮ ಓನರ್ಗೆ, ಟೈರ್ನರಿಗೆ ಗೊತ್ತಿರೋದು. ಇಲ್ಲೇ ಐತೆ ನೋಡ್ರಿ ಗುರು ಟೈರಿಂದು JK JDA ಪ್ಲಸ್ ಡಬಲ್ ಪ್ಲಸ್ಸು. ಇವು ಟೈರ್ ಹಾಕಿದರೆ ಒಳ್ಳೆ ಮೈಲೇಜ್ ಬರೋದು, ಚೆನ್ನಾಗಿ ನಡೀತಾವೆ ನಮ್ಮ ಗಾಡಿಗೆ. ಅವು ಡಬಲ್ ಪ್ಲಸ್ ಏನೋ ಗೊತ್ತಿಲ್ಲ, ಡಬಲ್ ಪ್ಲಸ್ ಗುರು. ಅವನ್ನ ಹಿಂದಕ್ಕೆ ನೋಡಿ ಸೆಕೆಂಡ್ ಆಕ್ಸಲ್ಲಿಂದ ಹಿಂದಕ್ಕೆ ಮಾರ್ಬಲ್ ಇರೋದು ಇಲ್ಲೇ ಐತಲ್ಲ, ಇಲ್ಲಿಂದ ಇಸ್ಲಾಗಿರೋದು. ಅವನ್ನ ಇಲ್ಲಿಗೆ ಇಕ್ಕಿಸ್ಬೇಕಾಗಿತ್ತು ನಾವು. ಇಲ್ಲಿ ಇಕ್ಸಿದ್ರೆ ಕರೆಕ್ಟ್ ಆಗಿಬಿಡೋದು. ನಾವೇನೋ ಎಸ್ಟಿಮೇಟ್ ಹಾಕಿ ಹಿಂದಕ್ಕೆ ಇಕ್ಸಿದ್ದು, ಇಲ್ಲಾಂದರೆ ಇಕ್ಕಿಸ್ತಿದ್ದಿಲ್ಲ ಹಿಂದೆ ಲೋಡು. ಅದೆಲ್ಲ ಉಲ್ಟಂ ಪಲ್ಟಿ ಆಗೋತ್ತು. ಟೈರು ಕಿತ್ಕೊಂಡು ಏನು ಮಾಡೋಂಗಿಲ್ಲ. ನಮ್ಮ ಮನೆ ಬರ್ದಾಗ ಏನಾಯ್ತು ಅದಾಗೋಗ್ಬಿಟ್ಟೈತೆ. ಎಷ್ಟು ಮಾತಾಡಿದ್ರು ಟೈರ್ ಅಂತೂ ವಾಪಸ್ ಬರೋಲ್ಲ. ಊಟ ಮಾಡಿ ಸಿಗೋಣ. ಊಟ ಮಾಡ್ಬೇಕಾರೆ ಬನ್ನಿ. 2 ಗಾಡಿನೂ ನಮ್ಮ ಡ್ರೈವರ್ ಬೇರೆ ಇದು ಕ್ಲೀನಾಗಿ ಶಾಂಪು ಹಾಕಿ ತೊಳಿತಿರೋದು. ಬ್ಯಾಟ್ರಿ ಆಸಿಡ್ಡು ಒಳಗೆ ಗ್ಲಾಸಿಗೆ ಸಿಡ್ದತ್ತ ಅಂತೇಳಿ ಬಿಸಿಲು ಇಳಿಸ್ಕೊಂಡು 5 ಗಂಟೆಗೆ ಹೋಗ್ತಾಯಿದ್ದೀವಿ. 5 ಗಂಟೆ ಆಗೋ ಟೈಮು. ನಮ್ಮ ಹುಡುಗಕ್ಕಾದರೆ ಅವನು ಹಿಂದೆ ಅದಾನೆ. ನಾವು ನಿಧಾನಕ್ಕೆ ನಿಲ್ಸ್ಕೊಂಡು ಬಂದ್ಬಿಡ್ತಾನೆ. ಅವನು ಬೆಂಜ್ ಗಾಡಿ 80-90 ಬರೋಣ ಅವನು. ನಾವು ಟೈರ್ ಸರಿ ಇದ್ದಿದ್ರೆ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡಲ್ಲ, ಇಲ್ಲೆಲ್ಲ ನಿಲ್ಲರಲ್ಲ. ಇಷ್ಟೊತ್ತಿಗೆ ಮನೆಗೆ ಇರ್ಬೇಕಾಗಿತ್ತು ನಾವು. ಟೈರ್ ಸರಿ ಇಲ್ದಿದ್ದ ಕಾರಣ ಏನು ಮಾಡೋಕ್ಕೆ ಬರೋಂಗಿಲ್ಲ. ಗ್ರಾಚಾರ ಕೆಟ್ಟರೆ ಬದನೆಕಾಯಿನೂ ದೆವ್ವ ಆಯ್ತು ಅನ್ನಂಗೆ ಆಗುತ್ತದ. ನೋಡೋಣ, ದೊಡ್ಡದಾಗೋದೇನೋ ಚಿಕ್ಕದಾಗೈತೆ ಅಂತೇಳಿ ಹೋಗೋಣ. ಏನೊಂದು ದಿವಸ ಲೇಟ್ ಆಗ್ಬೋದು ಹೊರತು ಮನೆಗೆ ಹೋಗೋದು. ಅದು ಬಿಟ್ಟರೆ ಮತ್ತೇನು ಆಗಲ್ಲ. ಅದಕ್ಕೆಲ್ಲ ಟೆನ್ಷನ್ ತಗೊಂಡ್ಲೇಬಾರ್ದು, ಸುಮ್ಮನೆ ಹೋಯ್ತಾ ಇರೋದೆ. ನೋಡಿ ಯಾವುದೋ ಆಲೂಗಡ್ಡೆ ಗಾಡಿ ಹೋಗ್ತೈತೆ, ಮೇವತಿ ಗಾಡಿ. ಇವಾಗ ನಾವು ಪಂಡ್ರಾಪುರ ಇದ್ರ ಮೇಲೆ ಹೋಗೋಣ. ಅಲ್ಲಾದರೆ RTO ಇರ್ತಾನೆ, ಕತ್ಲ ಕಾಣಲ್ಲ. ಬಾಡ್ರಾಗಾದರೆ ಇದು ಕಾಟದ ಮೇಲೆ ಹೋಗ್ತೀವಲ್ಲ, ಅಲ್ಲಿ ಕೇಸ್ ಹಾಕ್ಬಿಡ್ತಾನೆ ಗುರು. ಅದೇನೋ ಹೇಳ್ತಾರೆ ನೋಡಿ, ರಾಜ ಸುಮ್ಮನೆ ಇದ್ರೂ ರಾಜನ ಹತ್ರ ಇರೋ ಮಂತ್ರಿ ಸುಮ್ಮನೆ ಇರಲ್ಲ ಅಂತೇಳಿ. ಹಂಗೆ ಇದು RTO ಸುಮ್ಮನೆ ಇದ್ರು RTOನ ಹತ್ರ ಕೆಲಸ ಮಾಡೋ ಚಮಚಗಳು ಸುಮ್ಮನೆ ಇರಲ್ಲ. ಅಲ್ಲಿ ಲಿಫ್ಟ್ ಊಟಕ್ಕೆ ಚಲ್ರ ಅಂತೇಳಿ ಕೇಸ್ ಹಾಕ್ಬಿಟ್ರೆ ಏನು ಮಾಡ್ತೀರಾ? ಮೊದಲೇ ಸಿಕ್ಕಾಬಟ್ಲೆ ಲಾಸ್ ಆಗೈತೆ. ಊದೋದು ಬಿಟ್ಟು ಬಾರ್ಸೋದು ಹಿಡ್ಕೊಂಡಂಗೆ ಆದಿತ್ತು ಅಂತೇಳಿ ಬಾರ್ಡ್ರ್ ಮೇಲೆ ಹೋಗಲ್ಲ. ಇದು ಪಂಡ್ರಾಪುರ ಮೇಲೆ ಹೋಗೋಣ. ಅಲ್ಲಿ ಬಾರ್ಡ್ರ್ ಐತೆ, ಅಲ್ಲೇನು ಬಾರ್ಡ್ರ್ ಇಲ್ಲ ಅಂತ ಹೇಳಲ್ಲ ನಾನು. ಅಂದರೆ ಅಲ್ಲಿ RTO ದೂರ ಇರ್ತಾನೆ, ಕಾಟ ಈ ಕಡೆ ಇರುತ್ತೆ, ಮೊಬೈಲ್ ಕಾಟ. RTO ಗಾಡಿ ಕಾಣಲ್ಲ, ಏನಿಲ್ಲ, ಕತ್ಲಾಗಿರ್ತೈತೆ. ಹಂಗಾಗಿ ಅಲ್ಲೇ ಹೋಗೋದು. ಬನ್ನಿ ಹೋಗೋಣ. ಟಿಂಬೂರ್ನಾಗ ಹೋಗಿ ಸೋಲಾಪುರಿಗೆ ಬಂದ್ವಿ. ಪಂಡ್ರಾಪುರ ಮೇಲೆ ಹೋಗ್ಬೇಕಂತ ಇದ್ವಿ, ಯಾಕೆ ಹೋಗಲಿಲ್ಲ ಅಂದರೆ ಪೂರ ಬೈಪಾಸ್ನಾಗೆ ಕೂಳೆಗಲ್ಲದಾವೆ. ರೋಡ್ ಎಲ್ಲ ಕೆತ್ತಿ ಕೈ ಬಿಟ್ಬಿಟ್ಟಿದ್ದಾರೆ. ಯಾವುದನ್ನ ಒಂದು ಕಲ್ಲು ಹೊಡಿತಂದ್ರೆ ಇರೋ ಟೈರು ಹೋಗ್ತವೆ. ಇಲ್ಲಿ ಏನಾಗ್ತದೆ ಆಗಲಿ ಅಂತೇಳಿ ಇಲ್ಲೇ ಬಂದಿವಿ. ಹಂಗೂ ವಾದಿ ಮಾಡಿದರೆ ವೀಡಿಯೋ ಮಾಡ್ಕೊಂಡಿರೋದೈತೆ. ಅದನ್ನ ತೋರಿಸಿ ಸ್ಟೆಪ್ನಿ ತೋರಿಸಿದ್ರೆ ಅವನೇ ಸುಮ್ಮನೆ ಆಗ್ಬೇಕು.
3 ಟೈರ್ ಹೊಡೆದೋಗಿರೋದಕ್ಕೆ. ನೋಡಿ ಇಲ್ಲಿಂದ ಸೀದಾ ಒಂದೇ ರೋಡು ನಮ್ಮ ದುರ್ಗ ಗಂಟ, ದುರ್ಗ ಅಲ್ಲ ಕೊಪ್ಪಳ. ಬೂದ್ಗುಪ್ಪ ಕ್ರಾಸ್ ಮ್ಯಾಗ ಹೋಗಿ ಲೆಫ್ಟ್ ಸೈಡ್ಗೆ ಹೋಗ್ಬೇಕು. ಲೆಫ್ಟಿಗೆ ಹೋದ್ರೆ ಸೀದಾ ದುರ್ಗಕ್ಕೆ ಹೋಗ್ಬಿಡ್ತೀವಿ. ಆಮೇಲೆ ಇಲ್ಲಿಂದ ಒಂದು 300 ಚಿಲ್ಲರ ಒಂದೇ ರೋಡು. ನಾವು ಹೋಗ್ತಾ ಇರೋದೆ. ನಮ್ಮ ಫ್ರೆಂಡು ಪಾಪ ಬಿಟ್ಟೇ ಹೋಗಿಲ್ಲ. ಬೇರೆ ಡ್ರೈವರ್ಗಳಾಗಿದ್ರೆ, ಬೇರೆ ಗಾಡಿಯವ್ರಾಗಿದ್ರೆ ಬಿಟ್ಟು ಹೋಗ್ಬಿಡೋರು. ಜಾಕ್ ಎತ್ತಿದ, ಎಲ್ಲ ಕೆಲಸ ಮಾಡ್ದ. ಬೇರೆಯವ್ರಾಗಿದ್ರೆ ಯಾರು ಮಾಡ್ತಿದ್ದಿಲ್ಲ, ಬಿಟ್ಟು ಹೋಗ್ಬಿಡೋರು. ಅದು ಒಂಥರ ಇದು. ನಾವು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೆ ಹೆಲ್ಪ್ ಮಾಡೋರು ಇದ್ದೇ ಇರ್ತಾರೆ. ಹೋಗ್ಬೇಕಾದ್ರೆ ಬ್ಯಾಟ್ರಿ ಡೆಡ್ ಆದಾಗ ನಾನು ಮಾತ್ರ ಬಿಟ್ಟು ಹೋಗ್ಲಿಲ್ಲ. ನೀನು ಹೋಗೋಣ ನಾನು ಬರ್ತೀನಿ ಅಂತಂದ್ರೂ ಅದೇನಾಗಲಿ ಇಬ್ರು ಜೊತೆಗೆ ಹೋಗೋಣ ಅಂತೇಳಿ ಜೊತೆಗೆ ಕರ್ಕೊಂಡು ಹೋದೆ. ಸೀದಾ ಜೊತೆಗೆ ಕರ್ಕೊಂಡೋಗಿ ಹೊಸ ಬ್ಯಾಟ್ರಿ ಹಾಕ್ಸಿ ಜೊತೆಗೆ ಲೋಡ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಹೆಂಗ್ ಬಿಟ್ಟು ಹೋಗ್ತಾನೆ ಹೇಳಿ, ಅರ್ಧ ದಾರಿಗೆ ಬಿಟ್ಟು ಹೋಗೋ ಮಾತೇ ಇಲ್ಲ. ಅದೇ ಮನುಷ್ಯತ್ವ ಅನ್ನೋದು. ಮತ್ತೆ ಮೇಲಿರೋನು ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದು ಮಾಡ್ತಾನೆ. ಇದು ಯಾವಾಗಲೂ ನೆನ್ಪಿಟ್ಕೊಳ್ರಿ. ನಾವು ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನಮಗೊಬ್ರು ಕೆಟ್ಟದ್ದು ಮಾಡೋರು ಇದ್ದೇ ಇರ್ತಾರೆ. ಆದಷ್ಟು ಒಳ್ಳೇದು ಮಾಡೋಣ. ಇರೋದು 4 ದಿವಸ ಜೀವನ ಗುರು. ಎಲ್ಲರಿಗೂ ಒಳ್ಳೆಯರಾಗೆ ಹೋಗೋಣ. ಯಾರಿಗೂ ಯಾರ ಹತ್ರನೂ ದ್ವೇಷ ಕಟ್ಕೋಬಾರ್ದು. ಎಲ್ಲರ ಹತ್ರನೂ ಚೆನ್ನಾಗಿರ್ಬೇಕಷ್ಟೇ. ಅದೇ ನಮ್ಮ ಪಾಲಿಸಿ. ನೋಡಿ ಫ್ರೆಂಡು, ಏನಂತೀಯ ಫ್ರೆಂಡು? ನಿಂಗೆ ಗೆಳೆಯರೆ, ರಾತ್ರಿ 3 ಗಂಟೆವರೆಗೂ ಬಂದು ಇಳಕಲ್ಲಿಗೂ ಬರಲಿಲ್ಲ ನಾವು. ಸಿಕ್ಕಾಪಟ್ಲೆ ಮೈನೋವು ಆಗ್ಬಿಡ್ತು. ಈ ಮಾರ್ಬಲ್ ಗಾಡಿ ಹೊಡೆದು ಇಲ್ಲೊಂದು ಆಲ್ಮಟ್ಟಿ ಹತ್ರ, ಆಲ್ಮಟ್ಟಿ ದಾಟ್ ಬಂದು ಸೈಡ್ ಹಾಕಿ ಮಾಡ್ಕೊಂಡಿದ್ವಿ. ಇವಾಗ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾ ಇದ್ದೀವಿ. ನೋಡಿ ಫುಲ್ ಫ್ರೆಶ್ ಆಗಿಬಿಟ್ಟಿದ್ದೀನಿ. ನಾನು ರಾತ್ರಿನೇ ಹೋಗ್ತಿದ್ದೆ. ನಾನು ನಾನ್ ಸ್ಟಾಪ್ ಹೊಡೆಯೋ ರೇಂಜಿಗಿದ್ದೆ. ನಮ್ಮ ಪಾರ್ಟ್ನರು ನಿದ್ದೆ ಬಂದೈತಣ್ಣ, ಫುಲ್ ಸುಸ್ತಾಗ್ಬಿಡತ್ತಣ್ಣ ನಿನ್ನೆಯಿಂದ ಅಂತ ಹೋಗಿದ್ದು. ಸೈಡ್ ಹಾಕೋಣ ನೋಡೋಣಂತೆ. ಊರ ಹತ್ರಕ್ಕೆ ಬಂದೀವಿ. ಆಮೇಲೆ ಹೋದ್ರೆ ಅದು ಮನೆಗೆ ಅಂತೇಳಿ ಮಕ್ಕಂಡು ಇಬ್ಬರು ಎದ್ದೋಗ್ತಾ ಇದೀವಿ. ನೋಡಿ 6 ಗಂಟೆಗೆ. ನಾನು ಕರೆಕ್ಟಾಗಿ 3 ಗಂಟೆಯಿಂದ ನಿಲ್ಸಿದ್ಮೇಲೆ ಅವಾಗಲಿಂದ ಹೊಡೆದಿದ್ರೆ 70-80 ಹೊಡೆದಿದ್ರೆ ಅಷ್ಟೊತ್ತಿಗೆ ಹಾಸ್ಪಿಟಲ್ ದಾಟಿರ್ತಿದ್ದೆ. 250 ಕಿಲೋಮೀಟ್ರ್ ಇದ್ದರು ದುರ್ಗ. ಹೆಚ್ಚು ಕಮ್ಮಿ 12 ಗಂಟೆ ಹಾಕೋದು ನಾವು ದುರ್ಗ ಪೋಲಿಸೋರಿಗೆ. ಮತ್ತು ನಮ್ಮ ಗಾಡಿಗೆ ಡೀಸೆಲ್ ಬೇರೆ ಸ್ವಲ್ಪ ಕಮ್ಮಿ ಐತೆ. 150 ಕಿಲೋಮೀಟ್ರ್ ಹೋಗ್ತಿತ್ತು ಹೊಸಪೇಟೆಗೆ. ಈ ಟೈಮಿಗೆ ಹೊಸಪೇಟೆ ರೀಚ್ ಆಗಿಬಿಡ್ತಿತ್ತು ನಾನು. ಅಲ್ಲಿಂದ ಓನರ್ ಹತ್ರ ಹಾಕ್ಸ್ಕೊಂಡು ಹೋಗ್ಬೋದಾಯಿತು. ಆದರೆ ಬಿಟ್ಟು ಹೋಗ್ಲಿಲ್ಲ ನಾನು. ನನ್ನ ವೆರೈಟಿ ಟೈರ್ ಕೂತ್ಕೊಂಡ್ರೂ ಬಿಟ್ಟು ಬಂದಿಲ್ಲ. ಜೊತೆಗಿದ್ದು ಜಾಕ್ ಎತ್ತಿ ಎಲ್ಲ ಮಾಡಿಕೊಟ್ಟು ಬಿಚ್ಕೊಟ್ಟು ಟೈರ್ ಹಾಕ್ಕೊಟ್ಟಾನೆ. ನಾನು ಬಿಟ್ಟು ಹೋಗ್ಲಿಲ್ಲ. ಅದಕ್ಕೆ ನೋಡಿ ಮಕ್ಕಂಡು ಜೊತೆಗೇನೆ ಮಲ್ಕೊಂಡು ಬಂದಿದ್ದು. ಮಕ್ಕಂಡು ಅಂದರೆ ವಿಡಿಯೋ ನೋಡೋರು ಮಕ್ಕಂಡಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಕನ್ನಡ ಮಾತಾಡ್ರಿ ಅಂತ ಹೇಳ್ತಾರೆ. ಕನ್ನಡನೇ ಮಾತಾಡೋದು. ನಮ್ಮ ಭಾಷೆ ಬೇರೆ, ಬೆಂಗಳೂರು ಕಡೆ ಭಾಷೆ ಬೇರೆ, ಹುಬ್ಳಿ ಸೈಡ್ ಭಾಷೆ ಬೇರೆ. ಒಂದೊಂದು ಸೈಡ್ ಭಾಷೆ ಒಂದೊಂದು ಕಡೆ ಇರ್ತದೆ. ಏನು ಮಾಡ್ತೀರಾ, ನಾವು ಆ ಥರನೇ ಅಭ್ಯಾಸ ಆಗ್ಬಿಟ್ಟಿರೋದು. ಮಕ್ಕಂಡು ಅಂತಂದು ಮಲ್ಕಂಡು ಅಂತಲೂ ಹೇಳೋಕ್ಕಾಗಲ್ಲ. ಇವಾಗ ಈ ಟೋಲ್ ಗೇಟ್ನಾಗೆ ಜಡಿ ಇರೋದು ಬರ್ರಿ, ಓವರ್ಲೋಡು ಅಂತೇಳಿ ಯಾವತ್ತು ವಿಡಿಯೋ ಮಾಡಿರಲಿಲ್ಲ. ಟೋಲ್ ಗೇಟ್ನಾಗೆ ಇವತ್ತು ಮಾಡ್ತೀನಿ ಬರ್ರಿ. ಯಾಕೆ ಓವರ್ಲೋಡು ಏನು ಅಂತಂದು ಟೋಲ್ ಗೇಟಾಗಿ ಬಂದ್ರಿ. ನೋಡಿ ಇವಾಗ ಅಣ್ಣ ಬರ್ತಾನೆ. ಏನಣ್ಣ ಓವರ್ಲೋಡ್ ಇಲ್ಲ, ಗುಜರಾತಿಂದ ಬಂದಿರೋದು ಪಾಸಿಂಗ್ ಲೋಡ್ ಇರೋದು. ಹಾಂ, ನಿಮ್ಮ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ರಿ ಫಸ್ಟು. ಸಿಸ್ಟಮು ರನ್ನಿಂಗ್ ಕಾರ್ಟ್ ಅಲ್ಲ, ಸಿಸ್ಟಮು BS4 ಗಾಡಿದಿರೋದಂತ ಹೇಳ್ರಿ. ನಾನು ಈ ಟೋಲ್ ಗೇಟ್ನಾಗ ಇವತ್ತು ಬರ್ತೀನಿ. ತಗೊಳಂಗಿಲ್ಲ ಅಂದ್ರೆ ಎಲ್ಲ ಟೋಲ್ನಾಗ ಓವರ್ಲೋಡ್ ಬರಲ್ಲ. ಇದು ನಿಮ್ಮ ಟೋಲ್ನಾಗ ಹೆಂಗೆ ಓವರ್ಲೋಡ್ ಬರ್ತದೆ ಹೇಳೋಣ. ಹಾಂ ನೋಡಿ, ಸಿಸ್ಟಮ್ ಸರಿ ಇಲ್ಲ ಫಸ್ಟ್ ಇರೋದು. ಅಲ್ಲಿ ನೋಡಲ್ಲಿ BS6 ಸಿಸ್ಟಮೇ ಇಲ್ಲ. ಹಳೆ ಸಿಸ್ಟಮ್ ಇಟ್ಕೊಂಡು ಓವರ್ಲೋಡ್ ಅಂತ ಪ್ರತಿ ಟ್ರಿಪ್ ಬಂದಾಗ್ಲೂ ಇದೇ ಮಾಡೋದು ಇವರು. ಇವರಿಗೆಲ್ಲ ಅಭ್ಯಾಸ ಆಗಿಬಿಟ್ಟೈತೆ ಓವರ್ಲೋಡ್ ಅಂತ ಹೇಳಿ. ನಮ್ದೊಂದೇ ಅಲ್ಲ, ಎಲ್ಲ ಗಾಡಿನೂ ಹಿಂಗೆ ಮಾಡೋದು. ನೋಡಿ ಆ ಕಡೆ ಗಾಡಿನೂ ಕಾಟದ ಸ್ಲಿಪ್ ಕೊಟ್ಟೆ ಹೋಗ್ತಿರೋದು. ಇವಾಗ ನಾನು ಬಾರ್ಡ್ರ್ ಚೀಟಿ ಕೊಟ್ಟಿದ್ದೀನಲ್ಲ, ಅದನ್ನ ಅದು ಇದಕ್ಕಾಗಿ ಚೆಕ್ ಮಾಡ್ತಿರೋದು. ನೋಡಿ ಇದಿಲ್ಲ ಅಂದರೆ ಫುಲ್ಲು ಕುಸ್ತಿನೇ ಆಡೋದು. ನಾವು ಹೊಡೆದಾಟ ಆಡ್ಬೇಕಾಗತ್ತೆ ಇವ್ರ ಹತ್ರ. ಇಲ್ಲ ಕಾಟಕ್ಕೆ ಹೋಗ್ಬೇಕು. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ನಾನು ಈ ಬಾರ್ಡರ್ ಸ್ಲಿಪ್ಪು ಬಿಸಾಕಿ ಬರೋಲ್ಲ, ಇದನ್ನ ಇಟ್ಕೊಂಬರ್ತೀನಿ. ಇನ್ನೂ ಒಂದು ಟೋಲ್ ಐತೆ ಮುಂದೆ, ಅವನು ಹಂಗೆ ಕೇಳೋದು.
ಫಸ್ಟಿಗೆ ಬಿಜಾಪುರ ಟೋಲ್ನೇ ಕೇಳೋರು. ಇವಾಗ ಅಲ್ಲಿ ಸಿಸ್ಟಮ್ ಚೇಂಜ್ ಮಾಡಿದ್ದಾರೆ. ಇವ್ರು ಮಾತ್ರ ಸಿಸ್ಟಮ್ ಚೇಂಜೇ ಮಾಡಿಲ್ಲ. ಹೇಳ್ತಾನೆ ನನಗೆ BS6 ಹಾಕಿದ್ರು ತಗೊಳಂಗಿಲ್ಲ ಅಂತೇಳಿ ಅಯೋಗ್ಯ. ಯಾವುದು ಹಳೆ ಸಿಸ್ಟಮ್ಗಳು ಇಟ್ಕೊಂಡ ನಾವನ್ನ ಅದು ಸಿಸ್ಟಮೆಟಿಕ್ ಚೇಂಜ್ ಮಾಡಬೇಕು. BS6 ಗಾಡಿಗೆ ಅಪ್ಡೇಟ್ ಆಗ್ಬೇಕು. ಇವ್ರು ಆಗ್ತಿಲ್ಲ ಅಷ್ಟೇ. ಸುಮ್ಮನೆ ಬೇರೆ ಇರ್ತಾಗೆ ಡ್ರೈವರ್ಗಳ್ತಾಗ ಎಲ್ಲ ಬಯಸ್ಕೊಂತಾರೆ. ಅದು ಸಮಾಧಾನದಾಗಿರೋರು ಮಾತ್ರ ಹೇಳ್ತಾರೆ ಅಣ್ಣ ಹಿಂಗೈತೆ ಹಿಂಗೆ ಕೊಡೋಣ ಅಂತಂದು. ಓವರ್ಲೋಡ್ ಐತೆ ಗಾಡಿ ಟಾಟಾ ಸ್ಲಿಪ್ ಅಂದನ್ ಶಾರ್ಟ್ ಟೆಂಪರ್ ಮಾತಾಡಿದ್ರೆ ಬಯಸ್ಕೊಂತಾರೆ. ರಿಕ್ವೆಸ್ಟ್ ಮಾಡಿದರೆ ಯಾರು ಬೇಜಾರಾಗಲ್ಲ. ಇದೇ ಅದು ಗುರು ಗಾಡಿ ಬೆಂಕಿ ಎತ್ಕೊಂಡು ಬರ್ತೈತೆ. ಬೆಂಕಿ ಎತ್ಕೊಂಡು ಟೈರ್ನಾಗ ಬೆಂಕಿ ಎಲ್ಲ ಗುರು. ಅದು ಸೈಲೆನ್ಸರು ಹಾಗೆ ಟೈರ್ ಹತ್ರ ಇಟ್ಟಿದ್ದಾನೆ. ಫಾಗ್ ನೋಡಿ ಎಷ್ಟು ನಿಂತೈತೆ, ಎಷ್ಟು ಚೆನ್ನಾಗೈತೆ. ಮುಂದೆನು ಇದೇ ಥರ ಹಿಂಗೆ ಫಾಗ್ ಇದ್ಬಿಟ್ರೆ ಬಿಸಿಲು ಆಗ್ದಂಗೆ ಇದ್ಬಿಟ್ರೆ 11 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಊರು ಮುಟ್ತೀವಿ. ಇವಾಗ ಚಾ ಬ್ರೇಕ್ ತಗೊಬೇಕು, ಚಾ ಕುಡಿಬೇಕಂತ ಅನಿಸ್ತೈತೆ. ಅಲ್ಲಿ ಚಾ ಕುಡಿಲಿಲ್ಲ ನಾವು. ಚಾ ಕುಡಿಯೋಣ ಬನ್ನಿ ಮುಂದೆ ಹೋಗಿ. ಫೈನಲ್ಲಿ ಟೋಲ್ ಗೇಟ್ ಹತ್ರ ಬಂದ್ವಿ. ತಿಂಡಿಗೆ ನಿಲ್ಸಿದ್ವಿ. 11 ಗಂಟೆ ಆಯ್ತು ಗುರು. ಇನ್ನು 100 ಕಿಲೋಮೀಟ್ರ್ ಐತೆ ಅಷ್ಟೇ ದುರ್ಗ. ನಮ್ಮ ಪಾರ್ಟ್ನರು ಇಡ್ಲಿ 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 ಅಂತೇಳಿ ಕೊನೆಗೂ ಇಡ್ಲಿನೇ ಬಂದು ತಿನ್ನಿಸ್ತಾ ಇದ್ದಾನೆ. ಲಾಸ್ಟಿಗೆ ಅದೇ ಸಿಕ್ಕಿದ್ದು. ಅಣ್ಣ ಪೇಷಂಟ್ ತಿನ್ನೋದು ಇಡ್ಲಿ. ನಾನು ಇಡ್ಲಿ ಜಾಸ್ತಿ ತಿನ್ನಲ್ಲ. ಇವಾಗ ಅವನ್ನೇ ತಿನ್ಬೇಕಷ್ಟೇ ನೋಡಿ. ನಮ್ಮ ಫ್ರೆಂಡ್ ಒಬ್ಬನಿದ್ದ ಇಡ್ಲಿ ತಿನ್ನೋ ಕಳ್ಳನು. ಒಂದು ಇಡ್ಲಿ ನುಂಗಕ್ಕೆ ಗಂಟ್ಲಾಗ ಸಿಗಿಸ್ಕೊಳ ನೋಡಿ. ಕೂಡ್ಲಿಗೆ ದಾಟಿ ಬಂದ್ವಿ. ನನಗೆ ಯಾಕೋ ಸೊಂಟೆಲ್ಲ ಎಂಟೆಣ್ಣೆ ಅದು. ಲೋಡ್ ಬೇರೆ ಹಿಂದಕ್ಕೈತೆ. ಇವನಿಗೆ ಕೊಟ್ಟೆ ಸ್ಟೇರಿಂಗ್ ಬ್ಯಾಲೆನ್ಸ್ ಹಂಗೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಗೇರ್ ಒಂದು ಹಾಕಕ್ಕೆ ಬರಲ್ಲ. ಎಷ್ಟು ಲೀಟ್ರ್ ಫುಲ್ ತುಳಿಬೇಡ, ಗಾಡಿ ರೇಸ್ ಆಗ್ತೈತೆ. ಆಪು ಸ್ವಲ್ಪ ತುಳ್ಕೋಬೇಕು ನೋಡಿ. ಸ್ಪಾನರ್ ತಗೊಂಡಿದ್ನಿ. ಸ್ಕೂಟ್ರವರ್ ಎಲ್ಲ ಕೆಳಗೈತೆ. ಸ್ಪಾನರ್ ಇಲ್ಲ ಸ್ಕೂಟ್ರವರೇ ತಗೊಂಡು ಕುತ್ಕೊಳ್ಳೋದು ನಾನು ಗಾಡಿ ಓಡಿಸ್ಬೇಕಾದ್ರೆ. ಯಾಕಂದರೆ ಪೆಟ್ ಬೀಳ್ದಲ್ಲ ಯಾರು ಮಾತು ಕೇಳಲ್ಲ. ಇವನಿಗೆ ಆದರೆ ಗೇರ್ ಗೊತ್ತಾಗ್ತಿಲ್ಲ. ಇದು 8 ಗೇರಿಂದಲ್ಲ, ಇವನು ಕ್ಯಾಂಟ್ರೋಡಿಯನ್ನಂತೆ. 8 ಗೇರಿಂದಲ್ಲ, ಅದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂತೇಳಿ ಸ್ಪಾನರ್ ತಗೊಂಡು ಕೂತ್ಕೊಂಡಿದ್ನಿ. ಇಲ್ಲಾಂದರೆ ಯಾವುದನ್ನ ಒಂದು ಗೇರ್ ಮಿಸ್ ಹೊಡೆದ್ರೆ ನಮ್ಮ ಗಾಡಿದೇನಿಲ್ಲ ಗೇರ್ ಬಾಕ್ಸ್ ಕೆಳಗೆ ತುಗುಕ್ಕನಂಗೆ ಬಿದ್ದು ಬಿಡ್ತತೆ. ಇದು ಟಾಟಾ ಲೈಲ್ಯಾಂಡ್ನಾಗಾದರೆ ಗೇರ್ ಬೀಳಲ್ಲ, ಟಾಟಾದಾಗ ಬಿದ್ದು ಬಿಡ್ತತೆ. ಟಾಟಾ ಬೆಂಜಿನ ಗೇರು ಹೋಗ್ತದನ್ ಪರವಾಗಿಲ್ಲ. ಲೆಫ್ಟ್ ಸೈಡಿಗೆ ಬಾರೋ, ರೈಟಿಗೆ ಹೋಗ್ಬೇಡ. ನಡೆ ಅಲ್ಲೇ ಇಲ್ಲೇ ನಡೆ. ಬೈಕ್ನವ್ರು ಅಲ್ಲಿ ಇಲ್ಲಂದ್ರೆ ಅಲ್ಲಿ ಇರ್ತಾರೆ. ಜಾಸ್ತಿ ತುಳಿಬೇಡ, 60ರಾಗೆ ಹೋಗು. ಹಿಂಗೆ ಹೊಡೆದ್ರೆ ಇನ್ನೊಂದು ತಿಂಗಳಿಗೆ 8 ಲೋಡ್ ಕೊಟ್ಟುಬಿಡ್ತು. ನಡೆಯಲೆ ಏನಾಗುತ್ತೆ ನೋಡೇ ಬಿಡೋಣಂತೆ. ಫಸ್ಟು ಖಾಲಿ ಗಾಡಿ ನೀಟಾಗಿ ಹೊಡಿಬೇಕು, ಆಮೇಲೆ 8 ಲೋಡ್ ಗಾಡಿ ಹೊಡಿಬೋದು. ಅಂದರೆ ಇವನಿಗೆ ಗೇರ್ ಹಾಕಕ್ಕೆ ಬರ್ತಾಯಿಲ್ಲ ಹಂಸಗಳಾಗೆ. ನಾನು ಅಲ್ಲೇನೆ ಬೆಳಿಗ್ಗೆನೆ ಕೊಡ್ತಿದ್ದೆ. ಅಲ್ಲಿ ಸಿಕ್ಕಾಪಟ್ಲೆ ಹಂಸನಿಗೆ ಗೇರು ಗೊತ್ತಾಗ್ತಿಲ್ಲ ಅಂತೇಳಿ ಸುಮ್ಮನೆ ಇದ್ದೀನಿ, ಕೊಡಲಿಲ್ಲ. ಇನ್ನೊಂದು ಗಾಡಿ ಓಡಿಸ್ಬೇಕಾದ್ರೆ ನೋಡಲ್ಲ ಯಾವ ಗೇರ್ ಹಾಕ್ತಾನೆ ಏನು ಮಾಡ್ತಾನೆ ಅಂತೇಳಿ. ಇವನು ಎಂತಲ್ಲ, ಯಾರಾದ್ರೂ ಎಲ್ಲರೂ ಅಷ್ಟೇ. ನಾನು ದರ್ಶನು ಅಷ್ಟೇ ಮೊಬೈಲ್ ನೋಡ್ಕೊಂಡು ಕುತ್ಕೊಳ್ಳೋನು. ಇವನು ಅದೇ ಕೇಸ್ ಆಗಿದ್ದಾನೆ. ಬರೀ PUBG ಆಡ್ತಿರ್ತಾನೆ. ಸ್ಪಾನರ್ ತಕೊಂಡು ಗೇರ್ ಮಿಸ್ ಆತಂದ್ರೆ, ಸ್ಪಾನರ್ ಫುಲ್ಟಿಗೆ ಬಿತ್ತಂದ್ರೆ ಒಂದ್ಸಲಿ ಅವಾಗ ತಾನೇ ಗೇರ್ ಬೀಳ್ತವೆ. ಈ ಕೆಲಸ ಮಾಡಲೇಬೇಕು ಗಾಡಿ ಕಲಿಸ್ಬೇಕಾದ್ರೆ, ಹಂಗಾದ್ರೆ ಕಲಿಯೋದು. ಇಲ್ಲಾಂದರೆ ಬೇಗ ಕಲಿಯೋದಿಲ್ಲ. ಗುರು ಮೇಲೆ ಒಂದು ಶ್ರದ್ಧೆ ಭಕ್ತಿ ಇರಬೇಕು. ಕೆಲಸ ಕಲಿಸ್ಬೇಕಾದ್ರೆ ನಾವು ಗುರು ಥರ ಇರಬೇಕು, ಅವ್ನ ಶಿಷ್ಯನ ಥರ ಇರಬೇಕು. ಆಮೇಲೆ ನಾರ್ಮಲಾಗಿ ಫ್ರೆಂಡ್ಸ್ ಥರ ಇರೋಣ. ಕೆಲಸ ಕಲಿಸ್ಬೇಕಾದ್ರೆ ಮಾತ್ರ ಗುರು ಥರ ಇರಬೇಕು. ಗುರುಗೊಂದು ಬೆಲೆ, ಅವಾಗಲೇ ಗುರುಗೊಂದು ಬೆಲೆ ಬರೋದು. ಇಲ್ಲಾಂದರೆ ನಾವು ಹೆಂಗೆ ಬೇಕಂಗೆ ಕಲಿಸಿ ಕೈ ಬಿಟ್ಬಿಡ್ತೀವಿ ಅಂದ್ಕೊಳ್ರಿ. ಬೇರೆ ಕಡೆ ಹೋದಾಗ ಏನಂತ ಕೇಳ್ತಾರೆ ಅಂದರೆ, ಯಾವನ ನಿಮಗೆ ಗಾಡಿ ಕಲಿಸಿದ್ದು, ಕೆಲಸ ಕಲಿಸಿದ್ದು ಅಂತಾರೆ. ಅವಾಗ ಅದು ಗುರು ಕೆಟ್ಟ ಹೆಸರು ಬರ್ತದೆ. ಆ ಥರ ಕೆಟ್ಟ ಹೆಸರು ಬರ್ಬಾರ್ದು. ನನಗಂತ ಹೇಳ್ತಿಲ್ಲ, ಎಲ್ಲ ಗುರುಗಳಿಗೂ ಸೇರಿ ಪ್ರತಿಯೊಂದು ಗುರು ಹೇಳು ಮಾರ್ ನಮಗ್ ತಪ್ಪದೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ಇನ್ನೂ ನೋಡ್ದಂಗಿಲ್ಲ. ಓಟ್ ಬಾ. ಅಣ್ಣ ಯಾರದು?